आप देख रहे हैं 7 न्यूज। मैं आपके साथ मोहम्मद सलमान जुनैदी। ಜಿಲ್ಲಾ ಉಸ್ತುವಾರಿ ಮತ್ತು ರಾಜ್ಯ ಕೈಗಾರಿಕಾ ಸಚಿವರಾದ ಸನ್ಮಾನ್ಯ ಶ್ರೀ ಎಂ.ಬಿ. ಪಾಟೀಲ್ರು ಮತ್ತು ಇಂಡಿ ಮತಕ್ಷೇತ್ರದ ಶಾಸಕರಾದ ಶ್ರೀ ಯಶವಂತರಾಯಗೌಡ ಪಾಟೀಲ್ರ ಬಗ್ಗೆ ಜಿಲ್ಲಾ ಬಿಜೆಪಿಯವರು ಕಳೆದ ಬುಧವಾರ ಪತ್ರಿಕಾಗೋಷ್ಠಿ ಮಾಡಿ ಕೆಲವು ಟೀಕೆಗಳನ್ನು ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಏನಂದ್ರೆ, ಎಂ.ಬಿ. ಪಾಟೀಲ್ರು ನೀರಾವರಿಗೆ ಏನೂ ಮಾಡೇ ಇಲ್ಲ, ನೀರಾವರೆಲ್ಲ ಬಿಜೆಪಿಯ ಕಲ್ಪನೆಯ ಯೋಜನೆಗಳು, ಕಾಂಗ್ರೆಸ್ದವರಿಗೆ ನೀರಾವರಿ ಬಗ್ಗೆ ಏನೂ ಕಾಳಜಿ ಇಲ್ಲ, ಎಲ್ಲ ನಾವೇ ಮಾಡಿದ್ದು ಅಂತ ಹೇಳಿದ್ದಾರೆ. ಆಮೇಲೆ ಯಶವಂತರಗೌಡ್ರ ಬಗ್ಗೆ ಮಾತಾಡಿ ಅವರು ನಮಗೆ ಅಂಧಭಕ್ತರಂತ ಶಬ್ದ ಉಪಯೋಗಿಸ್ಯಾರ. ಆಮೇಲೆ ಅಲ್ಲೇನೋ ಇಂಡಿ ಮತಕ್ಷೇತ್ರದಾಗ ಅಭಿವೃದ್ಧಿ ಆಗಿಲ್ಲ, ಆ ಅಭಿವೃದ್ಧಿ ಆಗ್ಲಾರ್ದು ಮರೆಮಾಚಲಿಕ್ಕೆ ಈ ತರ ಮಾತಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಈ ನೀರಾವರಿಗೆ ಏನು ಸಂಬಂಧ ಇಲ್ಲ, ಅವ್ರು ರಾಜ್ಯ ಸರ್ಕಾರದ್ದು ಯಶವಂತರಗೌಡರು ಮಾಡ್ಬೇಕಾಗಿತ್ತು, ಮಾಡಿಲ್ಲ ಅಂತ ಹೇಳಿದ. ನೀರಾವರಿ ವಿಷಯದಲ್ಲಿ ಎಂ.ಬಿ. ಪಾಟೀಲ್ರಿಗೆ ಬಹಿರಂಗ ಚರ್ಚೆಗೆ ಆಹ್ವಾನ ಮಾಡಿದ್ದಾರೆ ಬಿಜೆಪಿಯವರು. ನಾನು ಅವರಿಗೆ ವಿನಂತಿ ಮಾಡ್ತೇನೆ, ಎಂ.ಬಿ. ಪಾಟೀಲ್ರು ಆಮೇಲೆ ಬರುವುದು ಬಿಡುವುದು ಅದು ಅವ್ರಿಗೆ ಬಿಟ್ಟಿದ್ದು, ನಾವೇ ಅವರು ಆಹ್ವಾನವನ್ನು ಸ್ವೀಕಾರ ಮಾಡಿ ಬಹಿರಂಗ ಚರ್ಚೆಗೆ ನೀವು ಯಾವತ್ತು ವೇದಿಕೆ ಸಿದ್ಧ ಮಾಡ್ತೀರಿ ಅವತ್ತು ನಾವು ದಾಖಲೆಗಳ ಸಮೇತ ಬರ್ತೀವಿ ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾಕಂತ ಕೇಳಿದ್ರೆ, ಬಿಜಾಪುರ ಜಿಲ್ಲೆ, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಇಡೀ ಕರ್ನಾಟಕ ರಾಜ್ಯದಲ್ಲಿ ನೀರಾವರಿ ಕೆಲಸಗಳು ಏನಾದರೂ ಆಗಿದ್ರೆ 2013ರಿಂದ 18ನೇ ಪೀರಿಯಡ್ದಲ್ಲಿ, ಅದು ಎಂ.ಬಿ. ಪಾಟೀಲ್ರ ನೀರಾವರಿ ಸಚಿವರಿದ್ದಾಗ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ 50,000 ಕೋಟಿ ಹಣ ಕೊಡ್ತೀವಂತ ಏನು ವಾಗ್ದಾನ ಮಾಡಿದ್ರು ಹೊಸಪೇಟೆಯಲ್ಲಿ, ಅದ್ರ ಪ್ರಕಾರ ಅಷ್ಟಕ್ಕಿಂತಲೂ ಹೆಚ್ಚಿಗೆ ಹಣ ತಂದು ಇಡೀ ಕೃಷ್ಣಾ ಮೇಲ್ದಂಡೆ ಯೋಜನೆ ಎಲ್ಲಿ ಯಾವ ಜಿಲ್ಲೆಗೆ ಬರ್ತದೆ ಅದೆಲ್ಲಾ ಕಡೆ ಯುದ್ಧದ ಉಪಾಧಿಯಲ್ಲಿ ಕೇವಲ 5 ವರ್ಷಗಳಲ್ಲಿ ಯೋಜನೆ ತಯಾರು ಮಾಡೋದು, ಅದನ್ನ ಟೆಂಡರ್ ಮಾಡೋದು, ಅದನ್ನ ಇಂಪ್ಲಿಮೆಂಟ್ ಮಾಡೋದು, 3 ಕೆಲಸಗಳು 5 ವರ್ಷದಲ್ಲಿ ಆಗಿದಾವೆ. ಇದು ಬಹಳ ಒಂದು ಒಳ್ಳೆ ಕೆಲಸ, ಯಾರು ಮಾಡಲಾರ್ದಂತ ಕೆಲಸ ನೀರಾವರಿ ಕೆಲಸ ಎಂ.ಬಿ. ಪಾಟೀಲ್ ಮಾಡಿದ್ದಾರೆ. ಇದು ಮಾಡದ ಮೇಲೆ ನಿಮ್ಮ ಬಿಜೆಪಿಯ ಶಾಸಕರು, ಇವತ್ತು ನೀವು ಪಕ್ಷದಿಂದ ಅವ್ರಿಗೆ ಉಚ್ಚಾಟನೆ ಮಾಡಿರಬಹುದು, ಅವರೇ ಸಿದ್ದೇಶ್ವರ ದೇವಸ್ಥಾನದ ಒಂದು ಕಾರ್ಯಕ್ರಮದಲ್ಲಿ ಎಂ.ಬಿ. ಪಾಟೀಲ್ರನ್ನ ಆಧುನಿಕ ಭಗೀರಥ ಅಂತ ಹೇಳಿ ಪ್ರಶಸ್ತಿ ಕೊಟ್ಟು ಬಾಯಿ ತುಂಬಾ ಹೊಗಳಿದ್ದಿದೆ. ಇಷ್ಟೆಲ್ಲ ಗೊತ್ತಿದ್ದು ನೀವು ಎಂ.ಬಿ. ಪಾಟೀಲ್ರು ನೀರಾವರಿಗೆ ಏನೂ ಮಾಡಿಲ್ಲ ಅಂತ ಹೇಳೋದು ಇದು ಬಹಳ ಬಾಲಿಶತನದ ಹೇಳಿಕೆ. ಮೊದಲ ಇವರೆಲ್ಲ ಯೋಜನೆ ಏನಿತ್ತು, ಬಿಜಾಪುರ ಜಿಲ್ಲೆ ಯಾವ ಪರಿಸ್ಥಿತಿ ಇತ್ತು, ಇವತ್ತು ಯಾವ ಪರಿಸ್ಥಿತಿ ಇದೆ ಎಲ್ಲ ಗೊತ್ತಿದೆ ರೀ. ಅವರು ರೈತ ಕುಟುಂಬದಿಂದ, ಒಳ್ಳೆ ಕುಟುಂಬದಿಂದ ಬಂದವರೇ ಇದಾರೆ, ಎಲ್ಲ ಬಿಜೆಪಿ ಅಧ್ಯಕ್ಷರಾಗಲಿ ಪದಾಧಿಕಾರಿಗಳಾಗಲಿ. ಆದ್ರೆ ನೀರಾವರಿ ಬಗ್ಗೆ ಬಿಜೆಪಿನೇ ಮಾಡಿದೆ, ಉಳಿದವ್ರು ಮಾಡಿಲ್ಲ. ಕೆರೆ ತುಂಬುವ ಯೋಜನೆ ಅದು ಬಿಜೆಪಿ ಸರ್ಕಾರ ಇದ್ದಾಗೆ ಮಂಜೂರಾಯ್ತು ಅಂತ ಹೇಳಿದ. ಆ ಮಾತಿಗೆ ಕೆರೆ ತುಂಬುವ ಯೋಜನೆ ಬಿಜೆಪಿ ಸರ್ಕಾರ ಇದ್ದಾಗ ಕೆ ಎಸ್ ಈಶ್ವರಪ್ಪ ನೀರಾವರಿ ಮಂತ್ರಿ ಇದ್ದಾಗ ಅದು ಮಂಜೂರಾತಿ ಕೊಟ್ಟಿದ್ದು ನಿಜ. ಇದು ನಾವು ಅವ್ರಿಗೆ ಈಶ್ವರಪ್ಪನವ್ರಿಗೆ ಧನ್ಯವಾದ ಹೇಳಿದ್ವಿ, ಆಗಿನ ಸರ್ಕಾರಕ್ಕೂ ನಾವು ಧನ್ಯವಾದ ಹೇಳಿದ್ವಿ, ಎಂ.ಬಿ. ಪಾಟೀಲ್ರು ಹೇಳಿದ್ದಾರೆ. ಆದ್ರೆ ಕೆರೆ ತುಂಬುವ ಯೋಜನೆ ಒಂದು ಕನಸಿನ ಯೋಜನೆ ಎಂ.ಬಿ. ಪಾಟೀಲ್ರದು, ಆ ಕಾನ್ಸೆಪ್ಟೇ ಯಾರಿಗೂ ಗೊತ್ತಿರಲಿಲ್ಲ. ನಾವೇ ಅವ್ರಿಗೆ ಪ್ರಶ್ನೆ ಮಾಡಿದೀವಿ, ಏನ್ ಸರ್ ಕೆರೆ ತುಂಬುದಂದ್ರೆ ಹೆಂಗ್ ಸಾಧ್ಯ ಇದೆ, ಎಲ್ಲಿಂದ ತಂದು ತುಂಬೋರು, ಕೆರೆ ಹೆಂಗ್ ತುಂಬಲು ಬರ್ತೈತಿ ಅಂತ ಕೇಳಿವಿ. ಅವ್ರು ಅವಾಗ ವಿಸ್ತೃತವಾಗಿ ನಮ್ಮೆಲ್ಲರಿಗೆ ಮನವರಿಕೆ ಏನ್ ಮಾಡಿದ್ರು, ಡ್ಯಾಮ್ನಿಂದ ಹೊಳೆಯಿಂದ ನೀರು ಪೈಪ್ ಮುಖಾಂತರ ತಂದು ಕೆರೆಗಳಿಗೆ ತುಂಬಿ ಜನರಿಗೆ ಅನುಕೂಲ ಆಗ್ತದೆ, ಜಾನುವಾರುಗಳಿಗೆ, ರೈತರಿಗೆ ಅನುಕೂಲ ಆಗ್ತದೆ, ಅದಕ್ಕೆ ಯೋಜನೆಯನ್ನು ಮಾಡೋಣ ಅಂತ ಹೇಳಿದಾಗ ನಾವೊಂದು ತಿಂಗಳಾನಗಟ್ಲೆ ಅವರು ಜೊತೆ ಸೇರಿ ನಾವೆಲ್ಲರೂ ಜಿಲ್ಲೆಯಾದ್ಯಂತ ಕೆರೆ ತುಂಬುವ ಯೋಜನೆ ಮಂಜೂರಾಗ್ಲಿ ಅಂತೇಳಿ ಹೋರಾಟ ಮಾಡಿದ್ದು. ಎಂ.ಬಿ. ಪಾಟೀಲ್ರು ಕಲ್ಪನೆ ಮಾಡಿದ್ದಿಲ್ಲ ಅಂದ್ರೆ ಇವತ್ತಿಗೂ ಈ ಕೆರೆ ತುಂಬುವ ಯೋಜನೆ ಬರ್ತಿರ್ಲಿಲ್ಲ. ಆಮೇಲೆ ಎಂ.ಬಿ. ಪಾಟೀಲ್ರು ಕೆರೆ ತುಂಬುವ ಯೋಜನೆ ಮಾಡಿದ್ರು, ಕೆನಾಲ್ಗಳನ್ನ ಎಲ್ಲಿ ಬೇಕಲ್ಲಿ ತಗೊಂಡು ಹೋದ್ರು. ನಾ ಬಿಜೆಪಿ ಒಂದು ಮಾತು ಹೇಳ್ತೀನಿ, ನೀವೇ ಸೆಲೆಕ್ಟ್ ಮಾಡ್ರಿ ಯಾವುದೇ ಒಂದು ಹೋಬಳಿ ಜಿಲ್ಲೆಯಲ್ಲಿ, ಆ ಹೋಬಳಿಗೆ ಹೋಗೋನು, ಅಲ್ಲಿ ಕೆನಾಲ್ ಅದಾವಿಲ್ಲ ಅನ್ನೋದು ನೀವೇ ನೋಡ್ಬೇಡ್ರಿ. ನೀವ್ ಯಾವ ಚಸ್ಮಾ ಹಾಕೊಂಡು ನೋಡಿದ್ರು ನಾವು ರೆಡಿ ಇದೀವಿ. ಯಾಕಂದ್ರೆ ಯಾವುದೇ ಹೋಬಳಿಗೆ ಹೋಗುನು, ನಾವು ಪ್ರತಿ ಹಳ್ಳಿ ಅಂತ ಹೇಳುದಿಲ್ಲ, ಹೋಬಳಿ ಅದಾವ, ಹೋಬಳಿ ಮಟ್ಟದಲ್ಲಿ ಹೋಗುನು. ಇಲ್ಲಿ ಕೋರವಾರ ಹತ್ರ ಒಂದು ಅಭೂತ್, ಇಡೀ ಏಷ್ಯಾದಲ್ಲಿ ಅಂತ ಒಂದು ಯೋಜನೆ ಇಲ್ಲ, ಆ ತರ ಕೆನಾಲ್ ತಗೊಂಡಿದ್ದಾರೆ. ಕೆನಾಲ್ ಮೇಲೆ ಹೋಗ್ತದೆ, ಕೆನಾಲ್ ಕೆಳಗನು ಹೋಗ್ತದೆ.
ತಿಡುಗುಂದಿ ಅಕೊಡೇಟ್ ಇಲ್ಲಿ ಮದಮಾವಿ ಹತ್ರ ಪ್ರಾರಂಭ ಆಗಿ ಅದು ತಿಡುಗುಂದಿವರೆಗೆ ಇಷ್ಟು ದೊಡ್ಡ ಅಕೊಡೇಟ್ ಮಾಡಿದ್ದು ಯಾರು ಮಾಡಿಲ್ಲ. ಇದು ಸಾಧ್ಯನೇ ಇಲ್ಲ ಇಂಥದ್ದು. ಇನ್ನೂ ಇಂಥ ಬಹಳ ಅದಾವ. ತುಬಚಿ ಏತ ನೀರಾವರಿ, ಏತ ನೀರಾವರಿಗಳನ್ನು ಮಾಡಿ ಪಿರಾಪುರ ಏತ ನೀರಾವರಿ ಇರ್ಬೋದು, ಮುಳವಾಡಿ ಏತ ನೀರಾವರಿ ಇವ್ರ ಕಾಲಕ್ಕೆ ಫುಲ್ ಇಂಪ್ಲಿಮೆಂಟ್ ಆಗಿ ಒಂದು ಹಂತಕ್ಕೆ ಬರ್ತದು. ಈ ಎಲ್ಲಾ ಏತ ನೀರಾವರಿಗಳು, ಕೆನಾಲ್ಗಳು, ಮೇನ್ ಕೆನಾಲ್, ಬ್ರಾಂಚ್ ಕೆನಾಲ್ ಎಲ್ಲ ಸಿಕ್ಕಾಪಟ್ಟೆ ವರ್ಕ್ ಮಾಡ್ಯಾರ. ಇದನ್ನು ಯಾರ್ಯಾರು ಅಲ್ಲಗಳಲ್ಲಿ ವಿರೋಧಿಗಳನ್ನು ಅಲ್ಲಗಳದಿಲ್ಲ ಇವತ್ತಿನ. ಆದ್ರೆ ಇವರು ಇವತ್ತು ವಿಚಾರ ಮಾಡಿ ಈ ತರ ಮಾತಾಡ್ತಾರಂದ್ರೆ ಅದು ನಾವು ಇವ್ರ ಆಹ್ವಾನವನ್ನು ಸ್ವೀಕರಿಸ್ತೀವಿ. ಇವ್ರಿಗೆ ದಾಖಲೆಗಳನ್ನ ಮತ್ತು ಕೇವಲ ಕಾಗದ ತೋರಿಸೋದಿಲ್ಲ, ಎಲ್ಲೆಲ್ಲಿ ನೀರಾವರಿ ಆಗ್ಯದ ಅದನ್ನ ಕರ್ಕೊಂಡೋಗಿ ತೋರಿಸ್ತೀವಿ. ನೀವೇ ಸೆಲೆಕ್ಟ್ ಮಾಡ್ರಿ. ಇನ್ನ ಕಾಂಗ್ರೆಸ್ದವ್ರಿಗೆ ಇನ್ನು ಅವ್ರು ಏನ್ ಹೇಳಿದ್ರು, ಇನ್ನೊಂದು ವಿಷಯ, ಬಬಲೇಶ್ವರ ಮತಕ್ಷೇತ್ರ ಅಲ್ಲಿ ಏನೋ ಅಭಿವೃದ್ಧಿನ ಆಗಿಲ್ಲ ಅಂತ ಹೇಳಿ. ನೀವು ಬಬಲೇಶ್ವರ ನೋಡಿಲ್ಲ ಅಂದಂಗ ಆಯ್ತದ ಅರ್ಥ. ನೀವು ಬಬಲೇಶ್ವರ ನೋಡಿದ್ರೆ ಈ ಮಾತು ಬರ್ತಿರ್ಲಿಲ್ಲ ನಿಮ್ ಬಾಯಿಂದ. ಇವತ್ತ ನಾವೇ ಕೆಲವು ಸಲ ಅವ್ರಿಗೆ ಎಷ್ಟು ವರ್ಕ್ ಮಾಡ್ತಾರೆ ಬಬಲೇಶ್ವರ್ಗೆ ಅಂದ್ರೆ, ಏನ್ ಸರ್ ನೀವು ಬಬಲೇಶ್ವರಕ್ಕೆ ಮಂತ್ರಿನ ಏನ್ ಜಿಲ್ಲೆಗೆ ಮಂತ್ರಿ ಅಂತ ಕೇಳಿವ್ ನಾವು. ಅಷ್ಟು ರಾತ್ರಿ ಆಗಲ್ಲ ದುಡಿತಾರ ಅವ್ರು ಬಬಲೇಶ್ವರ ಸಲುವಾಗಿ. ನಮ್ದು ಒಂದು ರಿಕ್ವೆಸ್ಟ್ ಇದೆ ಅವ್ರಿಗೆ, ಸರ್ ಉಳು ಜಿಲ್ಲಾ ತುಂಬಾ ಬರ್ರಿ, ಅಲ್ಲಿನೂ ಬರ್ತಾರ ಅವರು, ಬಟ್ ಬಬಲೇಶ್ವರಕ್ಕೆ ಆದ್ಯತೆ ಬಹಳ ಕೊಡ್ತಾರ ಅವ್ರು. ಅದನ್ನ ನಾವು ಹೊಗಳ್ಬೇಕೆ, ಯಾಕಂದ್ರೆ ಪ್ರತಿಯೊಬ್ರು ತಮ್ಮ ಮತಕ್ಷೇತ್ರಕ್ಕೆ ಅದು ಮಾಡೇಬೇಕಾಗ್ತದ, ಮಾಡ್ತಾರೆ. ಬಬಲೇಶ್ವರ ಮತಕ್ಷೇತ್ರ ಅಭಿವೃದ್ಧಿ ಆಗಿಲ್ಲ ಅಂದ್ರೆ ನೀವು ಅಲ್ಲಿ ಹೋಗಿ ನೋಡಿ ಮಾತಾಡ್ರಿ. ನೀವು ನೋಡ್ಲಾರ್ದೇನೆ ಎಲ್ಲೋ ಕೂತು ಯಾರ ಬಗ್ಗೆನೂ ಟೀಕೆ ಮಾಡ್ಬೇಡ್ರಿ. ಇನ್ನು ಯಶವಂತರಾಗೌಡ್ರು ಅಲ್ಲಿ ಏನೂ ಅಭಿವೃದ್ಧಿ ಆಗಿಲ್ಲ, ಅವ್ರ ಕಡೆಯಿಂದ ಕೆಲಸ ಮಾಡೋಕ್ಕಾಗಿಲ್ಲ, ಅದನ್ನ ಮುಚ್ಕೊಳಾಕ ಇವ್ರು ಅಂಧಭಕ್ತರು ಅಂತ ಹೇಳಿದಾರ. ಅಂಧಭಕ್ತರಂತ ಯಾರು ಹೇಳ್ಯಾರ? ಯಶವಂತ ಗೌಡ್ರು ಹೇಳಿಲ್ಲದು. ಸುಮಾರು 7-8 ವರ್ಷಗಳಿಂದ ಅಂಧಭಕ್ತರು ಅಂತ ಹೇಳಿದಾರೆ. 2-3 ದಿವಸದಿಂದ ಮೋದಿಯವರ ಒಂಥರ ಅಭಿಮಾನಿನೇ ರಂಗಣ್ಣ ಅಂತ, ಪಬ್ಲಿಕ್ ಟಿವಿ ರಂಗಣ್ಣ ಅಂತ ಹೇಳಿ ಅವರು ಉಳಿದಾರೆ. ಇವರಿಗೆಲ್ಲ ಮೋದಿಯವರಿಗೆ ಟೀಕಾ ಮಾಡಿದ್ದಾರೆ, ಮಬ್ಬ ಭಕ್ತರು ಅಂತ ಹೇಳಿದ್ದಾರೆ. ರಂಗಣ್ಣ ಹೇಳಿದ್ರೆ ಸುಖ ಆಗ್ತದೆ ನಿಮಗ? ಪಬ್ಲಿಕ್ ಟಿವಿ ಅವರು ಅಂಧಭಕ್ತರು ಅಂದ್ರೆ, ಮಬ್ಬ ಭಕ್ತರು ಅಂದ್ರೆ ಸುಖ ಆಗ್ತದ, ಉಳಿದವ್ರು ಅಂದ್ರೆ ಆಗುದಲ್ಲ ನಿಮಗ? ಅದು ಬಹಳ ಖುಷಿ ಕೊಡ್ತದ ನಿಮ್ಗ? ಅವ್ರು ಹೇಳಿದ್ದು, ಯಶವಂತರಗೌಡರು ಹೇಳಿದ ಇದು ಶಬ್ದ ಅಲ್ಲಿದು. ಸಾಮಾಜಿಕ ಮಾಧ್ಯಮಗಳಲ್ಲಿ ಎಲ್ಲಿ ಬೇಕಲ್ಲಿ ಪತ್ರಿಕೆಗಳಲ್ಲಿ ಅಂಧಭಕ್ತರಂತ ಹೆಸರು ಯೂಸ್ ಮಾಡ್ತಾ ಇದ್ದಾರೆ, ಅದನ್ನ ಅವರು ಹೇಳಿದ್ದಾರೆ ಅಷ್ಟೇ. ಅದನ್ನೇ ದೊಡ್ಡದು ಅಂಧಭಕ್ತರು ಅಂತ ಹೇಳಿದ್ದಾರೆ. ಈ ದೇಶದಲ್ಲಿ ಏನೇನ್ ನಡೆದಿದೆ ಅನ್ನೋದು ನೀವೆಲ್ಲ ನೋಡಿ ಮೌನ ವಹಿಸಿದಿರಲ್ಲ, ನಿಮಗೇನ್ ಅನ್ಬೇಕು? ನಿನ್ನಿನ ದಿವಸ ನೀಟ್ ಪ್ರಶ್ನೆ ಪತ್ರಿಕೆ ಸೋರಾಯ್ತು, ಕೋಟಿ ವಿದ್ಯಾರ್ಥಿಗಳ ಜೀವನ ಹಾಳಾಗೋಯ್ತು. ಅವ್ರು ಯಾರ್ಯಾರು ಪಾಸ್ ಆಗ್ತಿದ್ರು, ಈಗ ಮತ್ತೊಮ್ಮೆ ಕೂತ್ರು ಅವ್ರು ಮತ್ತೊಮ್ಮೆ ಪಾಸ್ ಆಗ್ತಾರತ್ತೆ. ಏನು ಗೊತ್ತಾ? ವರ್ಷಗಟ್ಟಲೆ ಅಭ್ಯಾಸ ಮಾಡಿದ್ದಾರೆ, ಅವರು ದುಡ್ಡು ಖರ್ಚು ಮಾಡಿದ್ದಾರೆ, ಕಣ್ಣಲ್ಲಿ ನಿದ್ರೆ ಕಳ್ಕೊಂಡಿದ್ದಾರೆ. ಬಿಜೆಪಿ ಸರ್ಕಾರ ಬಂದ ಮೇಲೆ 5 ಸಲ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಅದು ಎಲ್ಲೆಲ್ಲಿ ಬಿಜೆಪಿ ಸರ್ಕಾರಗಳಿದಾವೆ ಅಲ್ಲೆಲ್ಲಿ ಆಗಿದೆ. ಮೊದಲು KET ಆಯಾ ರಾಜ್ಯಗಳು, ನಮ್ಮ ಕರ್ನಾಟಕದಲ್ಲಿ KET ಮಾಡ್ತಿದ್ರು, ಆಯಾ ರಾಜ್ಯದಲ್ಲಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಮಾಡ್ತಿದ್ರು. ಅದನ್ನ ಕೇಂದ್ರೀಕೃತ ಮಾಡಿ ಒಂದೇ ಕಡೆ ನೀಟ್ ಮಾಡೋ ಉದ್ದೇಶನೇ ನೀವು ಅದರಲ್ಲಿ ಭ್ರಷ್ಟಾಚಾರ ಮಾಡಬೇಕು, ಅದರಲ್ಲಿ ಜನರಿಗೆ ಮೋಸ ಮಾಡ್ಬೇಕಂತ ಮಾಡಿದ್ದು ನೀವು. ಆ ಯೋಜನೆ ನೀಟ್ ಮಾಡೋ ಅವಶ್ಯಕತೆನೇ ಇರಲಿಲ್ಲ, ಜನರಿಗೆ ಮೋಸ ಮಾಡ್ಬೇಕಂತ ಮಾಡಿದಿರಿ ನೀವು. ಇವತ್ತು ಕಾಳಜಿ ಇಲ್ಲ ನೀವು ವಿದ್ಯಾರ್ಥಿಗಳ ಬಗ್ಗೆ. ಬಿಜೆಪಿ ಫ್ಯಾಮಿಲಿ ಕಾರ್ಯಕರ್ತರ ಫ್ಯಾಮಿಲಿಯಲ್ಲಿ ವಿದ್ಯಾರ್ಥಿಗಳಿಲ್ವಾ? ವಿದ್ಯಾರ್ಥಿಗಳು ಅಂದ್ರೆ ವಿದ್ಯಾರ್ಥಿಗಳೇ ಅವರು, ಅವರಿಗೆ ಪಕ್ಷ ಪಂಗಡ ಇರುವುದಿಲ್ಲ. ಅದನ್ನು ನೀವು ನೋವಾಗಲ್ವಾ ನಿಮಗ? ವಿದ್ಯಾರ್ಥಿಗಳ ಬಗ್ಗೆ ನಿಮಗೆ ನೋವಾಗ್ತಾ ಇಲ್ವಾ? ಅದ್ರ ಬಗ್ಗೆನೂ ಮಾತಾಡಿ. ಯಾಕೆ ಹೀಗಾಗ್ತದೆ, ಆಗ್ಬಾರ್ದಂತ ಆಗ್ರಹ ಮಾಡಿ ನಿಮ್ಮ ಸರ್ಕಾರಕ್ಕೆ. ಆಮೇಲೆ ಈ ದೇಶದಲ್ಲಿ ನೀರಾವರಿ ಕಲ್ಪನೆ ಇರಲಿಲ್ಲ, ನೀರಾವರಿ ಕಲ್ಪನೆ ಮೋದಿಯವರಿಂದ ಬತ್ತು, ಬಿಜೆಪಿಯಿಂದ ಬತ್ತು ಅಂತ ಹೇಳಿದ್ರು. ನಾವೊಂದು ಪ್ರಶ್ನೆ ಮಾಡ್ತೀನಿ ವಿನಂತಿಯಿಂದ, 12 ವರ್ಷಗಳಲ್ಲಿ ಎಲ್ಲೆಲ್ಲಿ ನೀವು ಡ್ಯಾಮ್ಗಳಿಗೆ ಫೌಂಡೇಶನ್ ಹಾಕಿದಿರಿ, ಎಷ್ಟು ಡ್ಯಾಮ್ಗಳು ತಯಾರಾಗ್ಯಾವ, ಎಷ್ಟೆಷ್ಟು ಸ್ಯಾಂಕ್ಷನ್ ಮಾಡಿದಿರಿ ಅನ್ನೋದು ನೀವು ಶ್ವೇತಪತ್ರ ಹೊರಡಿಸ್ಬೇಕು. ರಾಷ್ಟ್ರದವ್ರು ಆಗಲಿಕ್ಕಿಲ್ಲ, ನೀವೇನೇ ಮಾಡ್ಬೇಕು. ಜಿಲ್ಲಾದವ್ರು ಎಲ್ಲೆಲ್ಲದ ಅನ್ನೋದು ನೀವು ಜಿಲ್ಲಾ ನಾಯಕರುಗಳು, ಬಿಜೆಪಿ ನಾಯಕರುಗಳು ದಯವಿಟ್ಟು ಇಡೀ ರಾಷ್ಟ್ರದಲ್ಲಿ ಎಲ್ಲೆಲ್ಲಿ ನೀರಾವರಿ ಯೋಜನೆಗಳಾದವು, ಎಲ್ಲೆಲ್ಲಿ ಬ್ರಿಡ್ಜ್ಗಳಾದವು, ಎಲ್ಲೆಲ್ಲಿ ಅಣೆಕಟ್ಟುಗಳಾದವು, ಕಾಂಗ್ರೆಸ್ ಸರ್ಕಾರದಲ್ಲಿಯೇ ಅಣೆಕಟ್ಟುಗಳು ಬ್ರಿಡ್ಜ್ಗಳು ಅವಾಗೇನು ಸ್ಯಾಂಕ್ಷನ್ ಆಗ್ಯಾವ ಅವನ್ನೇ ಓಪನಿಂಗ್ ಹೋಗೋದು. ಯಾರು ಎಷ್ಟು ನಾಟಕ ಮಾಡ್ತಾರ ಅಂಥವ್ರಿಗೆ ದೊಡ್ಡ ಹುದ್ದೆಗಳು ಸಿಗ್ತಾವ. ಅದರ ಆಶಯಕ್ಕಾಗಿ ನಮ್ಮ ವಿಜಯಪುರ ಬಿಜೆಪಿ ಜಿಲ್ಲಾ ಅಧ್ಯಕ್ಷರು ಆ ಥರ ನಿರಂತರವಾಗಿ ಸುಳ್ಳುಗಳನ್ನು ಹೇಳ್ತಾ ಹೊಂಟಿದ್ದಾರೆ.
ನೀರಾವರಿ ಯೋಜನೆ ಬಗ್ಗೆ ಈಗಾಗಲೇ ಎಲ್ಲ ಒಂದು ಡೀಟೇಲ್ ಆಗಿ ಕಾಕೋರು ಹೇಳಿದ್ದಾರೆ. MB ಪಾಟೀಲ್ ಸಾಹೇಬರು ನೀರಾವರಿ ಮಾಡಿಲ್ಲ ನಾವೇ ಮಾಡಿವಿ ಅಂತ ಹೇಳ್ತಾರಲ್ಲ, ಇವರೆಲ್ಲ ಈ ಒಂದು ಪ್ರಾಣಿ ಪಕ್ಷಿಗಳು ಅಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು MB ಪಾಟೀಲ್ ಜೊತೆ ಇವರು ಈಗ ಹೇಳ್ದಂಗೆ ಅವ್ರು ಬಂದು ಇವ್ರ ಜೊತೆ ಚರ್ಚೆಗೆ ಬರೋ ಅವಶ್ಯಕತೆ ಇಲ್ಲ. ಒಬ್ಬೊಬ್ಬ ಕಾರ್ಯಕರ್ತ ಬರೀ ಬಬಲೇಶ್ವರ ಆಗಲಿ ಬಿಜಾಪುರ ಆಗಲಿ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ಮೊದಲು ಇವರು ಫೈಟ್ ಮಾಡಲಿ. ಇಲ್ಲಿ ನೋಡ್ಕೊಳ್ಳಿ, ಇವರು 2013ಕ್ಕಿಂತ ಪರಿಸ್ಥಿತಿ ಏನಿತ್ತು, ಇಂಥ ಬೇಸಿಗೆ ಒಳಗೆ ಸದ್ದೆಲ್ಲ ಅಡ್ಡಾಡಿ ಬರ್ರಿ, ಬಿಜಾಪುರ ಸುತ್ತಮುತ್ತ ಎಲ್ಲ ಜಿಲ್ಲೆ ಒಳಗೆ ಅಡ್ಡಾಡ್ರಿ. ಕೆರೆಗಳಲ್ಲಿ ತಕ್ಕ ಮಟ್ಟಿಗೆ ಇನ್ನೂ ನೀರಿದಾವೆ, ನೀರಿದೆ, ಎಲ್ಲ ಕಡೆ ಇದೆ. ಎತ್ತರ ಪ್ರದೇಶಗಳಲ್ಲಿ ಬಾಬಾನಗರ್ ತಿಕೋಟ ಅಂತ ಪ್ರದೇಶದಲ್ಲಿ ಕೂಡ ಕೆರೆಗಳಲ್ಲಿ ನೀರಿದಾವೆ. ಇವರು ಈ BJP ಅಧ್ಯಕ್ಷರು 2013 ಸಂದರ್ಭದಲ್ಲಿ ಇದೇ ಸಂದರ್ಭದಲ್ಲಿ ಇವರಿಗೆ ಕುಡಿಲಿಕ್ಕೆ ಇವ್ರು ಬಂಬ್ ತೊಳ್ಕೊಳ್ಳೋಕೆ ನೀರು ಸಿಗ್ತಿರ್ಲಿಲ್ಲ. ಬಿಜಾಪುರದಲ್ಲಿ ಇವರು ಬಂಬ್ ತೊಳ್ಕೊಳ್ಳೋಕೆ ನೀರು ಸಿಗ್ತಿರ್ಲಿಲ್ಲ. ಈಗ ಸ್ವಚ್ಛಗೆ ಬಂಬ್ ತೊಳ್ಕೊತಿದ್ದಾರೆ ಇವರು. ಇದಕ್ಕಾಗಿ ನೀವು ಕೃತಜ್ಞರಾಗಿರ್ಬೇಕು. ಯಾಕಪ್ಪ ಅಂತಂದ್ರೆ ಮಾಡಿದವರಿಗೆ ಮಾಡಿದ್ದಾರೆ ಅಂತ ಹೇಳಬೇಕು. ಇದು ಸುಮ್ಮನೆ ಏನಾರು ಒಂದು ಹೇಳಿದ್ರೆ ಯಾರು ನಂಬೋದಿಲ್ಲ, ಜನ ನಂಬೋದಿಲ್ಲ. ಕುಡಿಲಿಕ್ಕೆ ನೀರು ಬರ್ತಿರಲಿಲ್ಲ, 15 ದಿನ ಒಂದು ತಿಂಗಳಿಗೊಮ್ಮೆ ನೀರು ಬರ್ತೀವಿ. ಈ ಬೇಸಿಗೆ ಪರಿಸ್ಥಿತಿಯನ್ನು ವಿಚಾರ ಮಾಡ್ಕೊಳ್ಳಿ, ನೀವು ಬೇಸಿಗೆ ಪರಿಸ್ಥಿತಿಯನ್ನು ವಿಚಾರ ಮಾಡ್ಕೊಳ್ಳಿ. 2013ಕ್ಕಿಂತ ಮುಂಚೆ ನೀವು ವಿಚಾರ ಮಾಡಿ ಹೆಂಗಿತ್ತು. ಎಲ್ಲರೂ ಇಲ್ಲಿ ಇದ್ದವರೇ ಇದ್ದೀರಿ, ಪತ್ರಕರ್ತರು ಹಿಡ್ಕೊಂಡು ಎಲ್ಲರಿಗೂ ಹೇಳ್ತೀನಿ ನಾನು, ಇದೇ BJP ಅವರಿಗೆ ಒಂದು ಎಲ್ಲ ಸರ್ವಾಂಗಗಳನ್ನು ತೊಳ್ಕೊಳಕ್ಕೆ ನೀರು ಸಿಗ್ತಿರಲಿಲ್ಲ, ತಿಂಗಳಿಗೊಮ್ಮೆ ಸ್ನಾನ ಮಾಡ್ತಿದ್ರಿ ಇವರು. ಅಂಥ ಸಂದರ್ಭದಲ್ಲಿ ನಿಮ್ಮ ಪಕ್ಷದವರೇ ಇದೆ ಅಲ್ಲೇ BJP ಒಳಗೆ ಏನದಲ್ಲ ಬರೀ ಬಂಡಲ್ ಹೇಳೋದು. ಮೊದಲಿನ ಅಧ್ಯಕ್ಷರು ಏನು ಮಾಡ್ತಿದ್ದಿಲ್ಲ, ಅದಕ್ಕೆ ಇವ್ರು ಬಂದ ಮೇಲೆ ಬಂದು ಸುಮ್ಮನೆ ಒಂದು ಏನಾರ ಹೇಳೋದು. ಅಲ್ಲಿ ಹಾಗೆ ಭಾಳ ಸುಳ್ಳು ಹೇಳೋದು, ಭಾಳ ನಾಟಕ ಮಾಡೋ, ಮತ್ತೆ ಮಂತ್ರಿ ಆಗ್ಬಿಡ್ತಾನೆ ಅಲ್ಲಿ BJP ಒಳಗೆ. ಮತ್ತು ಅದಕ್ಕಿಂತ ಭಾಳ ಸುಳ್ಳು ಇದ್ದು ಪ್ರಚಂಡ ಇದ್ದಂದ್ರೆ ನಮ್ಮ ಮುಖ್ಯಮಂತ್ರಿ ಹಾಕಾನೆ. ಅದಕ್ಕಿಂತ ಪ್ರಚಂಡ ಸುಳ್ಳ ಮೋಸಗಾರ ಅಥವಾ ನಾಟಕ ಮಾಡೋದ್ನ ಪ್ರಧಾನಮಂತ್ರಿ ಹಾಕ. ಇಂಥ ಒಂದು ಸಂಸ್ಕೃತಿ BJP ಒಳಗೆ. ಅದನ್ನು ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಅದನ್ನು ಅರ್ಥ ಮಾಡ್ಕೊಂಡೆ ಏನು ಮಾಡತ್ತಾರ ಈ ಥರ. ಇವತ್ತು ಎಲ್ಲರೂ ನೋಡ್ರಿ, ನೀವು ಬರೀ ಸುಮ್ಮನೆ ಮಾಡೋದೇ ತಾವೇ ಎಲ್ಲ ಬೆಲೆ ಏರಿಸೋದು. ಮತ್ತು ಕಾಂಗ್ರೆಸ್ ಇದ್ದಾಗ ಆಗಿದ್ದಿಲ್ಲೇನು, ಇವ್ರಿದ್ದಾಗ ಆಗಿದ್ದಿಲ್ಲೇನು. ಪಾಕಿಸ್ತಾನದಾಗ 55% ಆಗಿದಂತ. ಪಾಕಿಸ್ತಾನ ಸತ್ತ ದೇಶ, ಅದ್ರ ಜೊತೆ ಯಾಕೆ ಕಾಂಪಿಟೇಷನ್ ಮಾಡ್ತೀರಿ? ಇದು ಇಂಡಿಯಾ ಆಯ್ತು, ಇದು ಇಂಡಿಯಾ ಈಸ್ ಇಂಡಿಯಾ. ಪಾಕಿಸ್ತಾನ ಜೋಡಿ, ಬಾಂಗ್ಲಾದೇಶ್ ಜೋಡಿ, ನೇಪಾಳ ಜೋಡಿ ಕಾಂಪಿಟೇಷನ್ ಮಾಡ್ತೀರ. 56 ಇಂಚಿನ ಛಾತಿ ಅಂತ ಹೇಳಿ ಇಡೀ ದೇಶಕ್ಕೆ ಮೋಸ ಮಾಡ್ತಾ ಇದ್ರು. ನಿಮ್ಮ ಒಂದು ವಿದೇಶಾಂಗ ನೀತಿನೂ ಕೂಡ ಏನು ಹೇಳಿದ್ರು ಸರ್, ಯಾವ ಸಂದರ್ಭದಾಗ ಏನು ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಇವರಿಗೆ. ಅಲಿಪ್ತ ನೀತಿಯನ್ನು ಮರೆತು ಸುಮ್ಮನೆ ಯುದ್ಧದ ಸಂದರ್ಭದೊಳಗೆ ಹೋಗಿ ಒಂದು ಯಾವುದೋ ಒಂದು ಬೇರೆ ದೇಶದ ಕಡೆ ಹೋಗಿ ಅಲ್ಲಿ ಒಂದು ನಮ್ಮ ದೇಶಕ್ಕೆ ಏನಾದ್ರು ನಮ್ಮ ದೇಶದ ಇಮೇಜ್ ಏನು ಮಾಡಿಬಿಟ್ರು, ಇರಾನ್ ಮುಂದೆ ಏನು ಮಾಡಿಬಿಟ್ರು, ಇವ್ರೇನಪ್ಪ ಇಸ್ರೇಲ್ ಕಡೆ ಇದ್ದಾರೆ, ಇವ್ರು ಅಮೆರಿಕ ಕಡೆ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಸಿಟ್ಟಿಗೆ ಹೊರ್ಮುಜ್ ಜಲಸಂಧಿ ಒಳಗೆ ಕೆಲವು ದಿನ ಬಂದ್ ಮಾಡಿದ್ರು. ಆದರೂ ಕೂಡ ನಡ್ಬರ್ಕ ಅವ್ರು ಏನು ಮಾಡಿದ್ರು, ಇಲ್ಲ ನಮ್ಮ ಜನತೆ ನಮ್ಮ ಜೊತೆ ಅದ ಅಂತ ಹೇಳಿ ಕೆಲವೊಂದೆಲ್ಲ ಬಿಟ್ಟರು ಅವರು. ಈ ಸಂದರ್ಭ ಈಗ ನೋಡಿ, ಈಗ ನೋಡ್ರಿ, ನಿನ್ನೆನೆ ಹೇಳಿದ್ರಲ್ಲ ವಿದೇಶ ಪ್ರವಾಸ ಬಂದ್ ಮಾಡ್ರಿ, ಡೀಸೆಲ್ ಪೆಟ್ರೋಲ್ ಬಂದ್ ಮಾಡ್ರಿ, ಯಾರು ಯೂಸ್ ಮಾಡಬೇಡ್ರಿ, ಅದು ಮಾಡಬೇಡ್ರಿ, ಕಡಿಮೆ ಮಾಡ್ರಿ ಅಂತ ಹೇಳಿ ಸಾಹೇಬರು 5 ದೇಶಕ್ಕೆ ಈಗ ತಿರ್ಗಕ್ಕೆ ಹೋಗ್ಯಾರ, ಸುತ್ತಲಕ್ಕೆ ಹೋಗ್ಯಾರ. ಈ ಸಂದರ್ಭನ ಇದು ಹೋಗುವಂಥ ಸಂದರ್ಭನ ಇದು ಹೇಳಿ. ಹಾಗಾಗಿ ಇವ್ರಿಗೆ ಯಾವುದೇ ಒಂದು ದೂರದೃಷ್ಟಿ ಇಲ್ಲ. ಅದಕ್ಕೆ ಕಾರಣ ಏನಪ್ಪ ಅಂದರೆ ಇವ್ರ ಎಜುಕೇಷನ್. ಒಬ್ಬ ಅನಕ್ಷರಸ್ಥನ ನಾವು ಏನು ದೊಡ್ಡ ಅಧಿಕಾರದ ಕೂರಿಸಿದ್ರೆ ಅಂದರೆ ದೇಶ ಯಾವ ಗತಿಗೆ ಹೋಗ್ತದೆ ಅಂತಕ್ಕಂಥ ವಿಚಾರನ ಈಗೆಲ್ಲ ಜನತೆ ಅನುಭವಿಸ್ತಾ ಇದ್ದಾರೆ, ಇಡೀ ದೇಶದ ಜನತೆ ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಅನಕ್ಷರಸ್ಥ ಇದ್ರೂ ಕೂಡ ಅಕ್ಷರಸ್ಥರಿದ್ದಾರಲ್ಲ ಅವ್ರ ಜೊತೆಗೆ ಆಫೀಸರ್ಸ್ ಅವ್ರದವರೇ ಮಾತು ಕೇಳಬೇಕು, ಅವ್ರ ಸಲಹೆ ತಗೋಬೇಕು, ಅವ್ರಿಗೆ ಕೆಲಸ ಮಾಡಕ್ಕೆ ಬಿಡಬೇಕು. ನಾನು ಹೇಳಿದ್ದೇ ಆಗಲಿ ನನಗೇನು ಗೊತ್ತಿಲ್ಲ. ನೋಡಿ, ಅಂಧಭಕ್ತರಂತ ಇನ್ನೊಂದು ವಿಚಾರ ಹೇಳಿದ್ರು. ಅಂಧಭಕ್ತರು ಇದ್ರಾಗ ಏನದ ಪ್ರೂಡ್ ಇದೆ, ಗಂಟಿ ಬಾರಿಸ್ತಾರೆ, ಜಾಗಟಿ ಬಾರಿಸ್ತಾರೆ. ಕೊರೋನಾದಾಗ ವೈರಸ್ ಹೋಗ್ತದೆ, ಅದು ಎಷ್ಟು ಮನ್ಸು ಹತ್ತಾರೆ, ಕೋಟಿಗಟ್ಟಲೆ ಮನ್ಸು ಹತ್ತಾರೆ, ಗಂಟಿ ಬಾರಿಸಿದ್ರೆ ನಿಂತ. ಇದಕ್ಕೆ ಅಂಧಭಕ್ತರಂತಾರೆ. ಅಂಧಭಕ್ತ ಸತ್ಯ ಇದೆ, ಅದು ಎಲ್ಲರಿಗೂ ಗೊತ್ತು, ಜಗತ್ ಜಾಹೀರಾಗೈತಿ. ನೀವು ಅಂಧಭಕ್ತರಿದ್ದೀರಿ, ಆಯ್ತಪ್ಪ, ಒಂದಿನ ಬರ್ತಾರೆ ತೋರಿಕೆದು ಚಾಲು ಮಾಡಿದ್ರು. ನಿನ್ನೆ ಅವರು ಮೋದಿ ಸಾಹೇಬ್ರು ಹೇಳಿದ್ರಲ್ಲ, ಅದು ಇದು ಬಿಡ್ರಿ, ನೀವೆಲ್ಲ ಡೀಸೆಲ್ ಗಾಡಿಗಳು ಎಲ್ಲ ಸ್ವಲ್ಪ ಕಡಿಮೆ ಮಾಡ್ರಿ. ನೋಡ, ಒಬ್ರು ಮುಂಜಾನೆ ಸೈಕಲ್ನಾಗ ಬರ್ತಾರೆ, ಸಂಜೆಗೆ ಮತ್ತೆ ಕಾರ್ನಾಗ. ಇಂಥವ್ರು ನಾಟಕ ಮಾಡ್ತಕ್ಕಂಥ ಕೆಲಸ. ಒಟ್ಟೆ ಬರೀ ನಾಟಕ ನಡೆದಿಲ್ಲ, ದೇಶದಾಗ ನಡೆದಿದ್ದೇ ನಾಟಕ. ಮತ್ತು ಚುನಾವಣೆ, ಮೋದಿ ಸಾಹೇಬ್ರು ಏನಿದಾರಲ್ಲ, ಚುನಾವಣೆ ಹೆಂಗೆ ಗೆಲ್ಬೇಕು ಅದೊಂದೇ ಗೊತ್ತೈತೆ ಅವ್ರಿಗೆ. ಹೆಂಗೆ ಮೋಸ ಮಾಡ್ಬೋದು, ಜನರಿಗೆ ಹೆಂಗೆ ಮೋಸ ಮಾಡ್ಬೋದು, EVM ಹೆಂಗೆ ತಿರ್ಸ್ಬೋದು, ಹೆಂಗೆ SIR ಮಾಡ್ಕೊಂಡು ಅವು ಏನು ಅಪೋಸಿಷನ್ ಪಾರ್ಟಿಗಳನ್ನ ಹೆಂಗೆ ನೆಲಕ್ಕೆ ಬಡಿಬೋದು, ಜನರನ್ನ ಹೆಂಗೆ ಎಮೋಷನಲ್ ಫೂಲ್ ಮಾಡ್ಬೋದು ಅಂತಕ್ಕಂಥದ್ದು ಕಲೆ ಅವ್ರಿಗೆ ಕರಗತಾಗಿದೆ. ಅದನ್ನು ಬಿಟ್ಟರೆ ಇವ್ರಿಗೆ ಯಾವುದೇ ಅಭಿವೃದ್ಧಿ ಮಾಡೋಕ್ಕೆ ಬರೋಂಗಿಲ್ಲ, ಯಾವುದು ಕೈಗಾರಿಕೆ ತರಕ್ಕೆ ಬರೋಂಗಿಲ್ಲ, ಯಾವುದು ಹೊಸ ಕೆಲಸಗಳನ್ನು ನಮ್ಮ ದೇಶಕ್ಕೆ ಮಾಡಲಿಕ್ಕೆ ಇವ್ರಿಗೆ ಸಾಧ್ಯ ಇಲ್ಲ. 96 ರೂಪಾಯಿ ಬಂದಿದೆ, ಹೋಗಲಿ. ಅಲ್ಲಿ ವಿದೇಶದಾಗ ಏನೋ ಯುದ್ಧ ನಡೆದಿದೆ, ನಮ್ದು ಯಾಕೆ ಕೆಪಾಸಿಟಿ ಕಡಿಮೆ ಐತ್ರಿ? 96 ರೂಪಾಯಿ ಯಾಕಾಯ್ತು ಡಾಲರ್? ನಮ್ದು ಕೆಪಾಸಿಟಿ ಅಷ್ಟೇ ಇರಬೇಕಲ್ಲ, ನಮ್ದು ದೇಶದ ಇನ್ಕಮ್ ಅಷ್ಟೇ ಇರಬೇಕಲ್ಲ. 96 ರೂಪಾಯಿಗೆ ಹೋಯ್ತು. ಇದನ್ನೆಲ್ಲ ಇರಬೇಕಾಗಿತ್ತಲ್ಲ, ನಮ್ದು ಅಷ್ಟೇ ಇರಬೇಕಾಗಿತ್ತು. ಉಳಿದಿದ್ದು ಓಕೆ, ಬೆಲೆ ಏರಿಕೆ ಆಗ್ಯದ, ಅದು ಬೇರೆ ವಿಷಯ.
ಹಾಗಾಗಿ ಇವ್ರುಗಳಲ್ಲಿ ಏನಾಗಿದೆ, ಇವರು ಯಾವುದು ಕೆಲಸ ತಾವು ಮಾಡಿಲ್ಲ, ಸುಮ್ಮನೆ ಆ ನೆಹರುಗಳನ್ನ ಇಂದಿರಾ ಗಾಂಧಿನ ಬೈಕೋತ ಅಡ್ಡಾಡಿದ್ರೆ ಆಗೋದಿಲ್ಲ. ಇವ್ರು ನೀರಾವರಿ ಒಂದೇ ಮಾಡಿದ್ದು ನೀರಾವರಿ. ಇವರು ಎಲ್ಲ ಕಡೆ ಎಲ್ಲಿ ನೀರಾವರಿ ಮಾಡ್ಯಾರ? ಇವರು ರಾಮ ಮಂದಿರದಾಗ ನೀರಾವರಿ ಮಾಡ್ಯಾರ, ಮಳೆ ಬಂದಾಗ ಸೋರೋದು. ಮತ್ತು ಅಲ್ಲಿ ಏರೋಪೋರ್ಟ್ ಅದ ಅಂತ ಇಂಥ ಕಟ್ಟಡ ಅಲ್ಲಿ ಸೋರೋದು, ಅಲ್ಲಿ ಇರ್ಬೋದು. ಇವ್ರು ನೀರಾವರಿ, ಇದು ಸೋರಿಕೆ ನೀರಾವರಿ. ಇವರು ಈ ಥರ ಕಂಪ್ಲೀಟ್ ಈ ಮೋದಿ ಸರ್ಕಾರ, BJP ಸರ್ಕಾರ ಭ್ರಷ್ಟರು, ಭಂಡರು. ಮತ್ತು ಇವರೇನದಾರಲ್ಲ, ಯಾವುದೇ ಒಂದು ಜನರಿಗೆ ಇವತ್ತು ನೀಟ್ ವಿಚಾರ ನೋಡಿ 5 ಸಲ ನೀವು ಲೀಕ್ ಆಗ್ತದೆ ಪೇಪರ್ ಅಂತಂದ್ರೆ ಏನು ಮಾಡತ್ತಾರೆ ಇವರು? ಚೌಕಿದಾರ್ ಮತ್ತು ಮೇಲೆ ಚೌಕಿದಾರ್ ಅಂತ ಇವರು ಜಗತ್ತಿನಾಗ ಇಲ್ಲಾರಂತ ಚೌಕಿದಾರರು. ಇವರು ಯಾವುದನ್ನು ಒಂದು ಪೇಪರ್ ಕೈಗೊಳ್ಳೋಕ್ಕಾಗಲ್ಲ. ರಫೇಲ್ ಹಗರಣದಾಗ ಸಿಕ್ಕೊಂಡ್ರು, ಆ ರಫೇಲ್ ಹಗರಣ ಎಲ್ಲ ಕಳೆದು ಬಿಟ್ಟು ಅಂತ ಇಷ್ಟು ಜನ ನಮ್ಮ ಜನ ಹಂಗೆ ಹೌದು ಮೋದಿಜಿ ಹೇಳ್ಯಾರ ಅಂತ ಕಳೆದಿರ್ಬೇಕು. ಆ ಥರ ನಮ್ಮ ಮತ್ತು ಇದಕ್ಕೆ ಅಂಧಭಕ್ತಿ ಅಂತಾರೆ. ಈಗ ಅವ್ರು ಹೇಳ್ದಂಗೆ ಕುಣಿಲಕತ್ತೀವಲ್ಲ ನಾವು, ಒಬ್ಬ ಅನಕ್ಷರಸ್ಥ ಹೇಳ್ತಕ್ಕಂಥದ್ದು ಅದು ಸತ್ಯನೋ ಸುಳ್ಳು ಅಂತ ಈ ಒಂದು ಆಧುನಿಕ ಯುಗದಲ್ಲಿ ನೀವು ಚರ್ಚೆ ಮಾಡಿ ನೋಡ್ಬೇಕಾಗ್ತದೆ. ನಾವು ಗಂಟಿ ಬಾರಿಸ್ತೀವಿ ಅಂದ್ರೆ ಅದಕ್ಕೆ ಅಂಧಭಕ್ತರಂದಾರ. ಹಿಂಗಾಗಿ ಇವೇನಲ್ಲ ಭಾರತೀಯ ಜನತಾ ಪಕ್ಷ ಏನದಲ್ಲ ಇನ್ನೂ ಯಾವ ಒಂದು ಸ್ಥಿತಿಗೆ ಹೋಯ್ತದೆ ನನಗೆ ಗೊತ್ತಿಲ್ಲ. ಜನರಿಗೆ ಬಹಳಷ್ಟು ಕಷ್ಟ ಆಗಿದೆ. ಎಲ್ಲ ಬೆಲೆ ಕೇಳ್ಕೊಂಡು ಎಲ್ಲ ಭಾಳ ಆಲ್ರೆಡಿ ಹೇಳಿಬಿಟ್ಟಾರ, ನಾನೇನು ಹೇಳೋದಿಲ್ಲ. ಇವರು ತಾವು ಹೇಳಿದ್ದನ್ನೇ ಸಮರ್ಥನೆ ಮಾಡ್ಕೊತ ದೇಶವನ್ನು ಅಧೋಗತಿಗೆ ಒಯ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ